ನಾಗರಬಂಡಿಯಲ್ಲಿ ಭಾರೀ ಬಿರುಗಾಳಿ, ಮಳೆಗೆ ರಸ್ತೆಗೆ ದೊಡ್ಡ ಮರ ಬಿದ್ದು ವಾಹನ ಸವಾರಿಗೆ ಬಹಳ ತೊಂದರೆ. ಭಾರೀ ಬಿರುಗಾಳಿ ಬೀಸಿದ್ದರಿಂದ ಯಾದಗಿರಿ ಮತ್ತು ಸೈದಾಪುರ ಕಲ್ಪಿಸುವ ನಾಗರಬಂಡಿ ಗ್ರಾಮದ ಹೊರವಲಯದಲ್ಲಿ ದೊಡ್ಡ ಮರವೊಂದು ರಸ್ತೆ ಮೇಲೆ ಬಿದ್ದು ವಾಹನ ಸವಾರಿಗೆ ತೊಂದರೆ ಉಂಟಾಗಿದೆ. ಘಟನೆ ಯಾದಗಿರಿ ತಾಲೂಕಿನ ನಾಗರಬಂಡಿ ಗ್ರಾಮದಲ್ಲಿ ನಡೆದಿದೆ. ರವಿವಾರ ಸಂಜೆಯಿಂದ ಶುರುವಾದ ಬೃಹತ್ ಗಾತ್ರದ ಬಿರುಗಾಳಿ ಮತ್ತು ಮಳೆಗೆ ನಾಗರಬಂಡಿ ಗ್ರಾಮದ ಹೊರವಲಯದಲ್ಲಿ ನಡೆದ ರಸ್ತೆಯ ಮಧ್ಯೆ ದೊಡ್ಡ ಗಾತ್ರದ ಮರ ಬಿದ್ದು. ನನ್ನ ಹೆಸರು ಮಂಜುನಾಥ್ ಅಂತೇಳಿ, ನಾಗರಬಂಡಿ ನಿವಾಸಿ. ಇವತ್ತಿನ ಗಾಳಿ ಮಳೆಗೆ ಯಾದಗಿರಿಲಿಂದ ಸೈದಾಪುರಕ್ಕೆ ಹೋಗುವಂಥ ದಾರಿಯ ಮಧ್ಯದಲ್ಲಿ ನಾಗರಬಂಡೆ ಮತ್ತು ಲಿಂಗೇರಿ ಸ್ಟೇಷನ್ ಮಧ್ಯದಲ್ಲಿರುವಂಥ ಸ್ಥಳದಲ್ಲಿ ಮರಗಳು ಗಾಳಿಗೆ ಉಳ್ಕೊಂಡ್ಬಿದ್ದಾವ. ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಯಾರು ಎಚ್ಚೆತ್ತುಕೊಳ್ತಾ ಇಲ್ಲ. ಗ್ರಾಮದವರೇ ಆದಂಥ ನಾವೆಲ್ಲರೂ ಸೇರಿಕೊಂಡು ಈ ಮರದ ಒಂದು ಕಡಿವಾಡ ಪ್ರಕ್ರಿಯೆ ಮಾಡಿ, ಕರೆಂಟಿನ ಊರಲ್ಲಿ ರಾತ್ರಿ ಕರೆಂಟ್ ಇಲ್ಲದ ಕಾರಣ ಗ್ರಾಮಸ್ಥರಿಗೆ ತೊಂದರೆ ಆಗಿದೆ. ಹಾಗಾಗಿ ಆದಷ್ಟು ಬೇಗ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳಬೇಕಾಗಿ ವಿನಂತಿಸ್ಕೊಳ್ತೇನೆ. ಇದರಿಂದ ವಾಹನ ಸವಾರಕರಿಗೆ ತುಂಬ ತೊಂದರೆ ಆಗ್ತಾ ಇದೆ. ಹಾಗಾಗಿ ಸಂಬಂಧಪಟ್ಟಂಥ ಕಂದಾಯ ಇಲಾಖೆದವರು ಮತ್ತು KV ಇಲಾಖೆದವರು ಆದಷ್ಟು ಬೇಗ ಸೂಕ್ತವಾದ ಕ್ರಮ ಕೈಗೊಳ್ಳಬೇಕಾಗಿ ಅವರ ಹತ್ರ ಬೇಡಿಕೊಳ್ತೇನೆ. ವಾಹನ ಸವಾರಿಗೆ ಹಾಗೂ ಗ್ರಾಮಸ್ಥರಿಗೆ ತುಂಬಾ ತೊಂದರೆ ಉಂಟಾಗಿರುವುದರಿಂದ ಈ ದುರ್ಘಟನೆಯನ್ನ ಪರಿಗಣಿಸದ ಮಾಲ್ಹಾರ್ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಮತ್ತು ಕಂದಾಯ ಅಧಿಕಾರಿಗಳು ಹಾಗೂ ವಿದ್ಯುತ್ ಸರಬರಾಜು ನಿಗಮದವರು ಕೂಡ ಕ್ಯಾರೆ ಎನ್ನುತ್ತಿಲ್ಲ. ನಾಗರಬಂಡಿ ಗ್ರಾಮಸ್ಥರು ಸೇರಿ ಮರವನ್ನ ಕಡಿದು ರಸ್ತೆಯ ಬಿಡು ಮಾಡುವಲ್ಲಿ ತೊಡಗಿದ್ದಾರೆ ಎಂದು ಸಮಾಜ ಸೇವಕ ಮಂಜುನಾಥ್ ನಾಗರಬಂಡಿ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. DK ದೇವೇಂದ್ರ, C9 ಕನ್ನಡ, ಯಾದಗಿರಿ.